ಬರೋದಿದ್ರು ಏರ್ಪೋರ್ಟ್ ಟ್ರೈನಲ್ಲಿ ಆಗಿರೋದು ಹೋಗೋದು ಎಲ್ಲಿ ಅಂತ ಇದೆ. ಅಲ್ಲಿಂದ ಜೈಪುರ ಜೈಪುರ್ 10 hours, ಜೈಪುರ್ ಟು ಬೆಂಗಳೂರು 50 hours 60 hours ಆಗುತ್ತೆ. ಇಲ್ಲಿಂದ ಹೋಗೋಕ್ಕೆ ಟ್ರೈನ್ ಮಾಡೋಕ್ಕೆ 24 hours. ಅಲ್ಲಿಗೆ 60 + 84 hours. ಮಾಂಸ ಹೆಂಗಿರುತ್ತೆ? ಕೆಟ್ಟೋಗಿತ್ತು. ಇದು ತೊಗೊಂಡು ಹೋಗ್ಬಿಟ್ಟು ವೆನಿಗರ್ ಹಾಕ್ತಾರೆ. ವೆನಿಗರ್ ಹಾಕಿದ್ರೆ ವಾಸನೆ ಹೋಗ್ಬಿಟ್ಟು ಓಕೆ. ಇಲ್ಲ ಹೋಟೆಲ್ಗಳು ಹಾಕ್ತಾರೆ. ಮುಂದೊಟ್ಟಿಗೆ ಪದಾರ್ಥನ ಎಲ್ಲ ಇದೆ. ಇದು ಬಂದ್ಬಿಟ್ಟು ವೆನಿಗರ್ ಹಾಕಿ ಸೊಲ್ಟು ಕೊಟ್ಟು ಇಲ್ಲಾಂದರೆ ಈ ಮಾಂಸ ಹಂಗೆ ತಿಂದಿತ್ತು ಜನ ಶುರುನಲ್ಲಿ ಬೇಯುತ್ತೆ. ಒಂದೊಂದು ಇಲ್ಲ ಇದಾರಲ್ಲ ಅಲ್ಲ, ನೀವು ಒಂದೊಂದು ಫೋನ್ ಮಾಡಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಅದು ಮಾಡ್ಬಿಡಿ. ಇವ್ರಿಗೆ ನೀವು ಪಾಪ ಇವ್ರಿಗೆ ನಾವು ಒತ್ತಾಯ ಮಾಡೋಕ್ಕಲ್ಲ, ನೀವು ಮಾಡ್ಬಿಡಿ. ಇಮಿಡಿಯೇಟ್ ಸರ್ ಈ ರೀತಿ ಒಂದು ಕಂಪ್ಲೇಂಟ್ ಮಾಡೋದು. ಎಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ನಮಗೆ ಪ್ರಶ್ನೆ ಫ್ಲಾಟ್ ಹೌಸ್ ಎಲ್ಲ ಆಯ್ತು, ಲೀಗಲ್ ಯಾವ ಫ್ಲಾಟ್ ಹೌಸ್ ತಗೊಂಡಿರ್ಲಿ ಅದು. ಏನು ಕೆಲಸ ನಿನಗಿಲ್ಲಿ? ಏನು ಕೆಲಸ ನಿನಗಿಲ್ಲಿ? ಮೆಟೀರಿಯಲ್ ಮುಟ್ಟಿದ್ರೆ ದುಡ್ಡು ಸಂಪಾದನೆ ಮಾಡಿ ಜೀವನ ಮಾಡಬೇಕು. ಅಧಿಕಾರಿ ಪಬ್ಲಿಕ್ ಬರುತ್ತಿಲ್ಲ. ಒಂದು ನಿಮಿಷ ತಡಿಯ. ಇದೇ ವ್ಯಕ್ತಿ ಮೀಡಿಯಾದಲ್ಲಿ ಕುತ್ಕೊಂಡು ಕರ್ನಾಟಕ ಅಂತಾನೆ. ಈ ಕರ್ನಾಟಕಕ್ಕೆ ಜೈಪುರಿಂದ ನೀನು ನನಗೆ ತಿಳಿದ್ಬಿಡ ನೀನು ಸಂಪಾದನೆ ಮಾಡಿ ಕರ್ನಾಟಕದ ಜನತೆ ಈ ಮಾಂಸ ತಿನ್ನಿಸ್ಬೇಕಾ? ಯಾರು ಮಾತಾಡ್ಬೇಡಿ ಮಧ್ಯ. ಯಾರು ಕರೆದವ್ರು ನಿಮಗೆ? ನಂದು ಐಟಮ್ ನಂದಿದು. ಯಾರು ನೀನ್ ಕೇಳಕ್ಕೆ? ಹೋಗ್ಬಿಟ್ಟು ಹೇಳಿ ಮೀಡಿಯಾಗೆ. ಕೇಳಿಲ್ಲ ಅವರು ಇದು ಕೊಟ್ಟು ನಾನು ಕೊಡಲ್ಲ. ನಿನ್ ನೀನ್ ಅಧಿಕಾರಿ ಇದ್ರೆ ಕೊಡ್ತೀನಿ. ನಾನೇನ್ ಮಾಡ್ಲಾ? ಏನ್ ಮಾಡ್ಲಾ? ಏನ್ ಹೇಳ್ತಾರೆ ಮೀಡಿಯಾದವ್ರಿಗೂ ಕೂಡ ಬೆಲೆ ಇಲ್ಲ, ಒಂದು ಬೆಲೆ ಕೊಡದಲ್ಲ. ಸರ್ಕಾರ ಅವ್ರದಿದೆ ಅಂತ, ಸರ್ಕಾರ ಅವ್ರದಿದೆ ಅನ್ನೋ ದುರಂಕಾರ ಅದು. ಯಾರೋ ಅವರು ಕಂಪ್ಲೇಂಟ್ ಮಾಡ್ತಿದಾರಲ್ಲ ಈ ವ್ಯಕ್ತಿಗಳು, ಕಂಪ್ಲೇಂಟ್ ಮಾಡ್ತಿದಾರಲ್ಲ. ಪಬ್ಲಿಕ್ ಮುಂದೆ ಕ್ವಾಲಿಟಿ ಚೆಕ್ ಅವ್ರ ಆಫೀಸರ್ ಬಂದು ಇಲ್ಲೇ ಚೆಕ್ ಮಾಡೋವರೆಗೂ ಇದೆಲ್ಲೂ ಹೋಗಂಗಿಲ್ಲ. ಅಲ್ಲ ಕೇಳಿ ಪಬ್ಲಿಕ್ ಮೇಲೆ ಹಿಂಗ್ ರೇಟ್ ಆಡಿದ್ರೆ ಹೆಂಗ್ರಿ ಶೂಟ್ ಔಟ್ ಎನ್ಕೌಂಟರ್ ಕೊಡಕ್ಕೆ ಕರ್ನಾಟಕ ಇದು. ನನಗೆ ಹೋಗೋ ಬರೋದು ಮಾತಾಡ್ತಾನಲ್ಲ. ದುಡುತ್ತೀನಿ ಅಂತಾರೆ. ಇಂಥ ಹೆಸರು ದುಡ್ಡು ತಿನ್ನೋದು ನಮಗೆ ಬೇಡ. ಭಿಕ್ಷೆ ಹೆತ್ತು ಬಿಡೋಣ, ಜನರಿಗೆ ಮೋಸ ಮಾಡಿ ತಿನ್ನೋದು ಬೇಡ. तुम्हें से बोला सर, हैं? इसे तो बोला लगा सर।
तुम्हारी जात ही नहीं जुड़ रही है, तुम्हारी जमात नहीं है, जमात वाले ಅಂದ್ರೆ ಇವ್ರೇನ್ ಹೇಳೋದು ಮುಸ್ಲಿಮ್ರು ಯಾರು ಪ್ರಶ್ನೆ ಮಾಡಬಾರ್ದು ಅನ್ಯಾಯನ ಕೇಳ್ರಿ ಇಲ್ಲಿ ಇವ್ರು ಕನ್ನಡದವರು ಇಲ್ಲಿ ಮಾಧ್ಯಮದಲ್ಲಿ ನಿಂತ್ಕೊಂಡು ಹೇಳೋದು ಸೌಹಾರ್ದತೆ ಅಂತ ಇಲ್ಲಿ ಇಸ್ಕೋ ಬುಲಾತೆ ಹೈ ನೀನು ನಮ್ಮ ಇವರು ಕರೆದೇ ಸೈಡಿಂಗ್ ನಿಂತ್ಕೊಳ್ಳಿ ಸರ್ ಇದು ನೋಡಿ ಇದು ಸರ್ ಇದು ಕೂಡ ರೋಡಲ್ಲೇ ಇದೆ ಗಾಡಿ ಹಾಕೋದ್ರಿಂದ ಜಾಮ್ ಆಗುತ್ತೆ ಕರೆಕ್ಟ್ ಇದನ್ನ ರೋಡಲ್ಲಿ ಹಾಕಿದ್ರೆ ಜಾಮ್ ಆಗಲ್ಲ ಒಳಗಡೆ ಬಾಲ ನೋಡ್ರಿ ಬಾಲ ಹೇಳ್ತದೆ ಒಬ್ಳಿಗೆ ಯಾರು ಹೋಗ್ಬೇಡ್ರಿ ನೋಡ್ರಿ ನೋಡಿ ಬಾಲ ತೆಗ್ರಿ ಇದು ಯಾವ್ದು ಕಾಲು मंसूर 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 भाई ಈಗ ನೋಡಿ ಸರ್ ಮೊದಲನೇದು ಇದು ರೋಡು ಇಲ್ಲಿ ಇದನ್ನ ಹಾಕಿರೋದೇ ಮೊದಲನೇ ತಪ್ಪು ಐಟಮ್ ಸೀಸ್ ಮಾಡಿ ಎರಡನೇದು ಇದ್ರೊಳಗಿರೋ ಮಾಂಸ ಸಂಪೂರ್ಣವಾಗಿ ಇಲ್ಲಿಗಲ್ ಇದು ಸ್ಲಾಟ್ ಹೌಸ್ ಲೀಗಲ್ ಸ್ಲಾಟ್ ಹೌಸ್ ಇಂದ ಇಲ್ಲಿಗೆ ಬಂದಿಲ್ಲ ಇದು ರೋಡಲ್ಲಿ ಹಾಕೊಂಡು ಇಲ್ಲಿ ಇಲ್ಲಿಗಲ್ ನಡೀತಾ ಇದೆ ಇದನ್ನ ನೀವು ಸೀಸ್ ಮಾಡಿ ಮಾಲ್ ನೀವು ಒಂದ್ಸಲ ನೋಡಿ ತಿನ್ಬೋದಾ ಅದನ್ನ ಅಂತ ದಯವಿಟ್ಟು ಫುಡ್ ಇನ್ಸ್ಪೆಕ್ಟರ್ ಸರ್ ಪರ್ಮಿಷನ್ ಇದೆ ಸೀಸ್ ಮಾಡ್ಲಿಕ್ಕೆ ನಿಮಗೆ ಸೀಸ್ ಮಾಡಿ ಮಾಲ್ ಸೀಸ್ ಮಾಡಕ್ ಪರ್ಮಿಷನ್ ಇದೆ ದಯವಿಟ್ಟು ಸೀಸ್ ಮಾಡಿ ದಯವಿಟ್ಟು ನೀವು ಬಂದೊಂದ್ಸಲ ನೋಡ್ಬೇಕು ಸರ್ ಅದನ್ನ ಬನ್ನಿ ನೋಡಿ ಸರ್ ನೀವು ಒಂದ್ಸಲ ಬಂದು ಇನ್ಸ್ಪೆಕ್ಟರ್ ಬಂದ್ರಲ್ಲ ಇನ್ಸ್ಪೆಕ್ಟರ್ ಸರ್ ಬಂದ್ರಲ್ಲ ನೋಡಿ ನಾವು ಸಿಆರ್ಪಿಎಫ್ಗೆ ಕೊಟ್ಟರೆ ಮೀಡಿಯಾ ರೆಕಾರ್ಡ್ ಮಾಡ್ತಾರೆ ಹಿಂಗ್ ಮಾಂಸ ತಗೊಬಂದ್ರೆ ಟ್ರೈನ್ ಅಲ್ಲಿ ಏನಂತ ಹೇಳ್ಕೊಂಡಿದ್ದಾರೆ ಟ್ರೈನ್ ಅಲ್ಲಿ ಮಾಂಸ ಅಂತ ಬಂದಿದ್ಯಾ ಫುಡ್ FSSI ಇಲ್ಲ ಹಿಂಗ್ ಈ ತರ ಮಾಂಸನ ಸರ್ ಇಷ್ಟೊಂದು ಟನ್ ಬರುತ್ತೆ ಸರ್ ಪ್ರತಿನಿತ್ಯ ಸರ್ 8 ಟನ್ ಬೆಂಗಳೂರಿಗೆ 6 ಟನ್ ಮಂಡ್ಯಕ್ಕೆ ಪ್ರತಿ ಜಿಲ್ಲೆಗೆ ಬರುತ್ತೆ ಇಲ್ಲಿಂದ ರೆಸಲ್ ಮಾರ್ಕೆಟ್ ಹೋಗಿ ವೈನಿಗರ್ ಹಾಕಿ ಮಾರಿ ವೈಟ್ ಮಾಡ್ಬಿಟ್ಟು ಮಾರ್ತಾರೆ ಫ್ರೆಶ್ ಮಟನ್ ಅಂತಾರೆ ಜೈಪುರಿಂದ ಮಟನ್ ಬರುತ್ತೆ ಇದನ್ನ ತಿಂದ್ರೆ ಜನ ಬದುಕ್ತಾರ ರಜಾ ಬಂತು ಅಂದ್ರೆ ಕರ್ಕೊಂಡು ಹೋಗ್ತೀವಿ ನಾವು ರೆಸ್ಟೋರೆಂಟ್ಗೆ ಅಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಈ ತರ ಮಟನ್ ವೆನಿಗರ್ ಹಾಕಿ ತೊಳೆದು ಕೊಟ್ರೆ ಬದುಕ್ತಾರ ಅವ್ರು ತಿನ್ನಕ್ಕಾಗುತ್ತಾ ಯಾರ್ಯಾರು ಒಬ್ರು ನಾಕೆತ್ಕೊಳ್ಳಿ ಮಟನ್ ಎತ್ತಿ ಮೇಲೆ ಇದು ಕುರಿ ಮಟನ್ ಎತ್ತಿ ಮೇಲೆ ಇದು ಬೀಜ ನೋಡ್ರಿ ಅದು ಅಲ್ಲ ಅದು ಕುರಿನೇ ಇರ್ಲಿ ಏನೇ ಇರ್ಲಿ ಹಿಂಗ ತರೋದು ಮಟನ್ ಇದು ಫುಡ್ ಇನ್ಸ್ಪೆಕ್ಟರ್ ಬರ್ತಾರ ಇಲ್ಲಿ ನೋಡ್ರಿ ಇಲ್ಲಿ ಜೂಮ್ ಮಾಡ್ರಿ ಇಲ್ಲಿಗೆ ಜೂಮ್ ಮಾಡಿ ಅದನ್ನ ಅಲ್ಲಿಗೆ ಬ್ರದರ್ ಹಿಂದೆ ತಳ್ಬೇಡ್ರಿ ನೋಡ್ರಿ ಇಲ್ಲಿ ಇದೇನ್ರಿ ಇದು ವ್ಯವಸ್ಥೆ ಇದು ಸ್ಮೆಲ್ ಬರ್ತಾ ಇದ್ರೆ ಇಲ್ಲಿಗೆ ಇಷ್ಟು ಸ್ಮೆಲ್ ಬಂದಿದೆ ಅಂದ್ರೆ ಇನ್ನು ಇದನ್ನ ಅವರು ಈ ತರ ಮಾಂಸ ಕೊಟ್ರೆ ತಿನ್ನದ ಹೆಂಗೆ ಜನ ಆ ಬಾಲ ಎತ್ರಿ ಗೊತ್ತಾಗುತ್ತೆ ಬಿಡಿ ಅವ್ರು ತೋರಿಸ್ತಾರೆ ಬಿಡಿ ಅವ್ರು ತೋರಿಸ್ತಾರೆ ಆ ಕಡೆದು ಹಂಗೆ ಬರುತ್ತೆ ಹಂಗೆ ಬರುತ್ತೆ ಅಣ್ಣ ನಿಮ್ ನಾಯಿದ್ರೆ ನೀವು ಏನ್ ಇದು ನಾಯಿದು ಮಾತ್ರ ಪ್ರಶ್ನೆ ಅಲ್ಲ. ಈ ತರ ನಾಯಿ ಪ್ರಶ್ನೆ ಅಲ್ಲ. ಹಿಂಗ ತರೋದು ಕುರಿ ಮಾಂಸನ ಯಾರು ತಿನ್ಬೇಕು ಜನಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ನಮಗೆ ಅವರು ಪಾಪ ಸುಮಾರು ಒಂದು 5-6 ಜನ ಬಂದು ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ಯಾರು ಅವರು ರೆಸಲ್ ಮಾರ್ಕೆಟ್ ಇಂದ ಈ ಮಾಂಸವನ್ನ ಖರೀದಿ ಮಾಡ್ತಿದ್ದಾರೆ ಅವ್ರು ನಮ್ಗೆ ಹೇಳಿದ್ರು ಇದು ಯಾಕೋ ನಮಗೆ ಮಾಂಸ ಸಂಪೂರ್ಣವಾಗಿ ಕೆಟ್ಟದ್ದು ಬರ್ತಾ ಇದೆ ಇವ್ರು ಹೇಳ್ತಾರೆ ಇಲ್ಲೇ ಕುಯ್ತೀವಿ KR ಪುರಂ ಅಲ್ಲಿ ಕುಯ್ತೀವಿ ಅಥವಾ ನಾವೆಲ್ಲ ಮಲ್ಲತಳ್ಳಿಲಿ ಕುಯ್ತೀವಿ ಅಂತ ಹೇಳ್ತಾರೆ ಈ ಮಾಂಸ ಯಾವುದೇ ಕಾರಣಕ್ಕೂ ಫ್ರೆಶ್ ಆಗಿ ಬರ್ತಾ ಇರೋದಲ್ಲ ಇದು ಇಲ್ಲಿ ಕುಯ್ತಾ ಇರೋದಲ್ಲ ಎಲ್ಲಿಂದ ನಾವು ತರಿಸ್ತಾ ಇರೋ ಮಾಂಸ ಸುಳ್ಳು ಹೇಳ್ತಿದ್ದಾರೆ ನಿತ್ಯ ಶನಿವಾರ ಭಾನುವಾರ ಏನು ನಮಗೆ ಮಾಂಸ ಬರ್ತದೆ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ನಾವು ಕೆಲವೊಂದು ವಿಡಿಯೋಗಳನ್ನ ಕೂಡ ತೋರಿಸಿದ್ರು ನಮ್ಗೆ ಆ ಮಾಂಸಗಳು ಎಲ್ಲಿ ಪ್ಯಾಕಿಂಗ್ ಆಗ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಅವರೆಲ್ಲ ತೋರಿಸಿದಾಗ ಅದರಲ್ಲಿ ಬಹಳ ಅನುಮಾನ ಇದೆ ನಾನು ಅದನ್ನ ನೋಡಿದ್ದೀನಿ ಮತ್ತೆ ನನ್ನ ಬಹಳ ದೊಡ್ಡ ಪ್ರಶ್ನೆ ಕರ್ನಾಟಕಕ್ಕೆ ಎಲ್ಲಿದೋ ಜೈಪುರ ಅಲ್ಲೆಲ್ಲೋ ಸಿಕ್ಕರ್ ಅಂತೇಳಿ ರಾಜಸ್ಥಾನದ ಸಿಕ್ಕರಿಂದ ಮಾಂಸ ಕರ್ನಾಟಕಕ್ಕೆ ಬರ್ಬೇಕಾ ಇಲ್ಲಿ ಕನ್ನಡದಲ್ಲಿ ರೈತರಿಲ್ವಾ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ನಾವು ಕೇಳ್ತಾ ಇರೋದು ಒಂದ್ಸಲ ಚೆಕ್ ಮಾಡ್ಬಿಡಿ ನಮ್ ಕಣ್ ಮುಂದೆ ತೋರಿಸ್ಬಿಡಿ
ಈಗ ಅದು ಕ್ವಾಲಿಟಿ ಮತ್ತೆ ಇದು ಫುಡ್ ಅವ್ರು ಬರ್ಲೇಬೇಕು ಇಲ್ಲಿಗೆ. ನಮಗೆ ಫುಡ್ ಇನ್ಸ್ಪೆಕ್ಟರ್ ಸ್ಪಾಟಿಗೆ ಬಂದು ಅದನ್ನ ಒಂದ್ಸಲ ಯಾವ್ದೋ ಇಲ್ಲಿಂದ ತಗೊಂಡೋಗಿ ಅವನಿಗೆ ಗೊತ್ತಿರೋದನ್ನ ಕೊಡೋದಲ್ಲ. ಇದರಿಂದ ಬಹಳ ದೊಡ್ಡವರು ಇದ್ದಾರೆ, ಸರ್ಕಾರದ ಬಹಳ ದೊಡ್ಡ ಮಂತ್ರಿಗಳು ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಯ್ತು. ಯಾಕೆಂತಂದ್ರೆ ಪಾಪ ಅವ್ರು ನನಗೆ ತೋರಿಸಿದ್ರು. ನೋಡಿ, ಫುಡ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದ್ದಾರೆ, ಅವರು ಕೇರ್ ಮಾಡ್ತಾ ಇಲ್ಲ. BBMP ಕಂಪ್ಲೇಂಟ್ ಮಾಡಿದ್ದಾರೆ, ಕೇರ್ ಮಾಡ್ತಾ ಇಲ್ಲ. ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ, ಕೇರ್ ಮಾಡ್ತಾ ಇಲ್ಲ. ಈಗಿರುವಾಗ ಅವ್ರಿಗೆ ಫೈನಲಿ ನಮ್ಮ ಹತ್ರ ಬಂದು ಹೇಳಿದ್ರು, ಬ್ರದರ್ ಹಿಂಗಿದೆ ನೋಡಿ, ಹಿಂಗಿದೆ, ದಯವಿಟ್ಟು ನೀವಾರು ಅದನ್ನ ನೋಡಿ. ಯಾವ ಮಾಂಸ ತಿಂತಾ ಇದೀವಿ ಪ್ರತಿಯೊಬ್ಬನೂ ಕೂಡ. ಶನಿವಾರ ಭಾನುವಾರ ರಜಾ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಅದು ಎಷ್ಟು ಮಾಂಸ ತಿಂತಾರೆ ಅಂಗಡಿಗಳಿಗೆ ಹೋಗಿ ಅಂದ್ರೆ ಆ ಮಾಂಸ ಯಾವುದು, ಎಲ್ಲಿಂದ ಬರ್ತಾ ಇದೆ, ವಿನಿಗರ್ ಹಾಕಿ ತೊಳೆದು ಯಾವತ್ತೋ 5 ದಿನ 6 ದಿನ ಹಿಂದೆ ಕಟ್ ಮಾಡಿದ ಕುರಿನ ತಗೊಬಂದು ನಮಗೆ ಇವತ್ತು ಫ್ರೆಶ್ ಅಂತ ಕೊಡ್ತಾರೆ. ನಮ್ಮ ಅನುಮಾನ ಇರೋದು ಇದನ್ನ ಚೆಕ್ ಮಾಡಿ ನಮ್ ಕಣ್ ಮುಂದೆ ಅಂತ, ಬೇರೆ ಏನೇನು ಕೇಳ್ತಿಲ್ಲ. ದಯವಿಟ್ಟು ಇಲ್ಲಿಗೆ ಫುಡ್ ಅಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಬರಬೇಕು, ಅದನ್ನ ನಮ್ ಕಣ್ಣು ಮುಂದೆ ಓಪನ್ ಮಾಡಿ ತೋರಿಸ್ಬೇಕು. ಇದು ಆಹಾರ, ತಿನ್ನೋ ಆಹಾರ ಮತ್ತು ಇದು ಬಹಳ ದೊಡ್ಡ ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ಹಾಗಾಗಿ ನಮ್ಮ ಒತ್ತಾಯ ಏನು ಅಂದ್ರೆ ನಾವು ಅದು ಓಪನ್ ಮಾಡಿ ಚೆಕ್ ಮಾಡಿ ಅಂತ ಕೇಳ್ತಾ ಇದೀವಿ. ನಮ್ ಕಣ್ಣು ಮುಂದೆ ಅದು ಕ್ವಾಲಿಟಿ ಚೆಕ್ ಆಗ್ಲೇಬೇಕು. ಮತ್ತೆ ನೋಡಿ, 60-70 ಅವರ್ ಅದು ಬಂದಿದೆ ಅಂದ್ರೆ ಡೀಪ್ ಫ್ರಿಜ್ ಅಲ್ಲಿ ಇಡಬೇಕು. ಒಂದು ಮಾಂಸ ಅದ್ರ ಕ್ವಾಲಿಟಿ ಉಳಿಬೇಕು ಅಂದ್ರೆ ಡೀಪ್ ಫ್ರಿಜ್ ಅಲ್ಲಿ ಇಡಬೇಕು. ಇವತ್ತು ಇದಕ್ಕೆ ಡೀಪ್ ಫ್ರಿಜ್ ಇದೆಯಾ? ಇಲ್ಲ. ಯಾವುದೇ ತರ ಅದಕ್ಕೆ ಬೇಕಾದ ತಾಪಮಾನ, ಉಷ್ಣತೆ ಯಾವುದನ್ನು ಕೂಡ ಕೊಡದೆ 60 ಅವರ್ 70 ಅವರ್ ಇದನ್ನ ಸ್ಟಾಕ್ ಮಾಡ್ಕೊ ತಗೊಬಂದು ಇಲ್ಲೆಲ್ಲೋ ಬೀದಿಲಿ ರೋಡ್ ಮೇಲೆ ಹಾಕೊಂಡು, ಇಲ್ಲಿಂದ ತಗೊಂಡೋಗಿ ರೆಸಲ್ ಮಾರ್ಕೆಟ್ ಅಲ್ಲಿ ಹಾಕೊಂಡು, ಅಲ್ಲಿಂದ ಇವತ್ತು ನೈಟ್ ಅದು ರೆಡಿಯಾಗಿ ನಾಳೆ ಬೆಳಿಗ್ಗೆ ಹೋಲ್ಸೇಲ್ ಆಗಿ ಸೇಲ್ ಆಗುತ್ತೆ ಅನ್ನೋದಾದ್ರೆ ಇದ ಕರ್ನಾಟಕದ ಪರಿಸ್ಥಿತಿ. ಕರ್ನಾಟಕದ ಜನ ತಿಂತಾ ಇರೋ ಮಾಂಸ ಇದ ಆಹಾರ ಪದ್ಧತಿ ಇದ. ನಾನು ಆರೋಗ್ಯ ಇಲಾಖೆ ಮತ್ತು ಮಿನಿಸ್ಟರ್ಗಳಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಈ ಕೂಡಲೇ ಇದನ್ನ ಚೆಕ್ ಮಾಡಿ, ಇದರ ಸತ್ಯಾಸತ್ಯತೆಯನ್ನು ನಮಗೆ ತಿಳಿಸಿ. ಅಲ್ಲಿವರೆಗೂ ನಾವು ಇದಕ್ಕೆ ವಿನಂತಿ ಮಾಡ್ಕೊಳ್ತಾ ಇದೀವಿ ಪೊಲೀಸ್ನವರಿಗೆ. ಅವರು ಪಾಪ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದನ್ನ ಕ್ವಾಲಿಟಿ ಅಂಡ್ ಫುಡ್ ಎರಡೂ ಕೂಡ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಲೇಬೇಕು. ಇದನ್ನ ಚೆಕ್ ಮಾಡಿ ನಮಗೆ ಹೇಳ್ಬೇಕು. ಚೆಕ್ ಮಾಡ್ತೀರಾ? ಚೆಕ್ ಮಾಡಬೇಕು. ಅದೇ ಲೆಟರ್ ಕೊಡ್ಬೇಕು. ಲೆಟರ್ ಕೊಟ್ಟರೆ ಮಾಡ್ತೀವಿ. ಯಾವ ಡಿಪಾರ್ಟ್ಮೆಂಟ್? ಫುಡ್ ಸರ್. ಫುಡ್ ಅಂದ್ರೆ ಏನು ಸರ್? ಲೆಟರ್ ನಾವು ಪಬ್ಲಿಕ್ ಕೊಡ್ಬೇಕಾ, ಯಾರು ಕೊಡ್ಬೇಕು? ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಇದೆ ಸರ್. ಪಬ್ಲಿಕ್ ಕೊಟ್ಟರೆ ಮಾಡಲ್ವಾ ನೀವು? ಪಬ್ಲಿಕ್ ಕೊಟ್ಟರೆ ಮಾಡೋದಿಲ್ವಾ? ಸರ್, ನಮ್ಮ ಮೇಲಿನ ಅಧಿಕಾರಿಗಳೇನಿದೆ ಅಂದ್ರೆ ನಾವು ಕೇಳ್ತಾ ಇರೋದು, ಇಲ್ಲೇ ನಿಮಗೆ ಕಾಣಿಸ್ತಿದೆ ಸೀಸ್ ಯಾರು ಮಾಡಿಲ್ಲ. ಇದು ಲೋಕಲ್ ಲೀಗಲ್ ಆಗಲಿಲ್ಲ. ಇದು ಇಲ್ಲಿಂದ ಟ್ರೈನಲ್ಲಿ ಬರ್ತಿತ್ತು ಸರ್. ಅದು ಏನ್ ತಂದಿದ್ರೆ ಏನೋ ಗೊತ್ತಿಲ್ಲ. ಇಲ್ಲಿ ತಗೊಬಂದು ಹಾಕೊಂಡಿದ್ದಾರೆ ಇವ್ರು. ಅಕಸ್ಮಾತ್ ಟ್ರೈನ್ ಒಳಗಡೆನೆ ಪ್ಯಾಕ್ ಮಾಡ್ಬಿಟ್ಟು ಗಾಡಿ ಪಾರ್ಸಲ್ ಮಾಡಿದ್ರೆ ಇದು ಗೊತ್ತಾಗ್ತಿರ್ಲಿಲ್ಲ. ಲಾಚೆಕ್ ತಂದು ಹಾಕೊಂಡಿರೋದಕ್ಕೆ ಯಾರೋ ಒಬ್ಬ ತೆಗೆದು ನೋಡಿ ಅದು ಏನು ಅಂತ, ಅವ್ನು ಕಳ್ಳನೋ ಸುಳ್ಳನೋ ಯಾರೋ ಓಪನ್ ಮಾಡಿದ ಮಾಂಸ ನೋಡಿ ನೀವು ಒಂದ್ಸಲ. ಈಗ ಅದು ತಿನ್ಲಿಕ್ಕೆ ಹೋಗ್ತದೆ. ಇಲ್ಲಿಗೆ ಮಾಂಸ ಬರಬೇಕು ಅಂತ ಅಂದ್ರೆ BBMP ಪರ್ಮಿಷನ್ ಇರಬೇಕು. ಇಷ್ಟು ದೊಡ್ಡ ಮಟ್ಟದಲ್ಲಿ ಟನ್ ಗಟ್ಟಲೆ ಮಾಂಸ ಬರಬೇಕು ಅಂದ್ರೆ ಯಾವ ಸ್ಲಾಟರ್, ನೀವು ಒಂದು ಸ್ಲಾಟರ್ ಹೌಸ್ ಪರ್ಮಿಷನ್ ಕೊಡಬೇಕು ಅಂದ್ರೂ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಇಷ್ಟು ಐಟಮ್ ಆಲ್ರೆಡಿ ಸ್ಲಾಟರ್ ಆಗಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ, ಕರ್ನಾಟಕದ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿದ್ರಿಂದ ಇದರ ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಮಾಡೋದು ಯಾರು? ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ, ನಾವು ಹೇಳ್ತಿದೀವಿ ಸಾರ್ವಜನಿಕರು, ದಯವಿಟ್ಟು ಅದನ್ನ ತಗೊಂಡು ಮಾಡಿ ಅಷ್ಟೇ. ತಗೊಳ್ಳಿ ನೀವು ತಗೊಳ್ಳಿ, ನಡೀರಿ. ಅದು ಒಂದೇ ಅಲ್ಲ, ಎಲ್ಲ ಆಗ್ಬೇಕು. ದಯವಿಟ್ಟು ಅಡ್ಡ ಬರಬೇಡಿ. ಸ್ವಲ್ಪ ಯಾಕೆ ಅಡ್ಡ ಬರ್ತಾ ಇಲ್ಲ? ಫುಡ್ ಇನ್ಸ್ಪೆಕ್ಟರ್ ಸರ್ ನೋಡಿ, ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಸರ್ ನೋಡಿ, ಇಲ್ಲಿ ಇವರು ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಂದ್ರೆ ಇವ್ರು ಅಡ್ಡ ಬರ್ತಿದ್ದಾರೆ. ತಪ್ಪಲ್ವಾ ಇದು? ಇವ್ರು ಬರ್ತೀನಿ, ನೀವು ನೋಡಿ ಬನ್ನಿ ಸರ್. ನೀವು ಅಡ್ಡ ಬರ್ತಿದ್ದೀರಾ? ಅಧಿಕಾರ ನೀವು ಕೇಳ್ಬೇಡಿ ಸರ್, ನೀವು ಕೇಳ್ಬೇಡಿ. ದಯವಿಟ್ಟು ಸೈಡಿಗೆ ಬನ್ನಿ ಸರ್. ಸರ್ ನೋಡಿ, ಸರ್ ನೋಡಿ ಸರ್, ನಾವು ಅಧಿಕಾರ ಇದೆ ಕೇಳ್ತಾ ಇದ್ದಾರೆ. ಟ್ರಿಗರ್ ಮಾಡ್ತಿದ್ದೀನಿ, ಕಂಪ್ಯೂಟರ್ ಸೆಕ್ರೆಟರಿ ಟ್ರಿಗರ್ ಮಾಡ್ತಾ ಇದ್ರಿ ನೀವು. ಏನ್ರಿ ಪ್ರಾಬ್ಲಮ್? ಏನ್ರಿ? ಓಪನ್ ಮಾಡಕ್ ಕೇಳ್ರಿ. ಕೇಳ್ರಿ, ಓಪನ್ ಮಾಡ್ಬೇಕಾ ಬೇಡವಾ? ಓಪನ್ ಮಾಡಿ ನೋಡಿ ಸರ್. ನೋಡ್ಬೇಕು ಸರ್. ನೋಡ್ತೀನಿ ಅಂದ್ರೆ ನೋಡಕ್ ಬಿಡ್ತಿಲ್ಲ. ನೋಡ್ತೀನಿ ಅಂದ್ರೆ ನೋಡಕ್ ಬಿಡ್ತಿಲ್ಲ. ದಯವಿಟ್ಟು ಇವರು ನಾವಿದ್ದೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಿರಣ್ ಬಂದವ್ರು ಸ್ವಲ್ಪ ಕಂತೆ ಕಣ್ಣಲ್ಲೇ ಮಾತಾಡಿ ಮುಗಿಸ್ಕೊಂತಾರೆ. ಚೆಕ್ ಮಾಡಕ್ ಆಗುತ್ತಾ ಅಂತ. ಅಲ್ಲ ಸಾಹೇಬ್ರು ಒಂದು ಮಾತು ಕಮಿಷನ್ ಮಾತಾಡ್ತಾರೆ ಇರಪ್ಪ. ನೋಡಪ್ಪ, ಅದೊಂದು ಪ್ರೊಸೀಜರ್ ಇದೆ, ಆಯ್ತಾ? ಹೋಗಿ ಸರ್, ಇವ್ರು ಚೆಕ್ ಮಾಡ್ತೀವಿ ಅಂದಾಗ ಇವರು ನಿಮಗೆ ಅಧಿಕಾರ ಇದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಸಾಹೇಬ್ರು ಮಾತಾಡಿದ್ರೆ ಕಮಿಷನ್ ನಾನು ಮಾತಾಡ್ತಿದ್ದೀಲ್ಲ ಇರಿ.
ಲೀಗಲ್ ಆದ್ರೆ ಯಾಕೆ ಸರ್ ಅಡ್ಡ ನಿಲ್ಬೇಕು ಅವರು? ಸರ್ ಅದು ನೋಡಿ ಸರ್, ಅದು ಆಲ್ರೆಡಿ ಓಪನ್. ನೀವು ಓಪನ್ ನೀವು ಮಾಡಬೇಕು. ಫುಡ್ ಅಲ್ಲ, ನೀವು ಏನಿದೆ ಅದನ್ನ ನಿಮ್ದು ಲೀಗಲ್ ಒಂದ್ ನಿಮಿಷ ರೀ ಸರ್, ನಿಮ್ದು ಒಂದ್ ನಿಮಿಷ ರೀ. ನೀವೊಂದು ನಿಮ್ ಲೀಗಲ್ ಪ್ರೊಸೀಜರ್ ಏನಿದೆ, ಸೀಸ್ ಮಾಡ್ಬೋದಾ, ಮತ್ತೆ ಏನು ವಿಟ್ನೆಸ್ ಹಾಕೊಂಡು ಫುಡ್ ಡಿಪಾರ್ಟ್ಮೆಂಟ್ ಏನ್ ಕಳ್ಸ್ಕೊಡ್ಬೇಕು ಲೀಗಲ್ ಇದೆ. ನೀವು ಐಆರ್ ಆಫೀಸ್ ಜೊತೆ ಮಾತಾಡ್ಬಿಟ್ಟು ಅದೇನ್ ಕನ್ಕ್ಲೂಡ್ ಇದೆ ಕೊಡಿ ಸರ್. ಅದೇ ಪೊಲೀಸ್ ಸರ್ಕಾರದ ಶಕ್ತಿ ಎಷ್ಟಿರುತ್ತೆ ನೋಡಿ. ಸಿಟಿ ಇನ್ಸ್ಪೆಕ್ಟರ್ ಬಂದು ನೋಡಕ್ ಹೋದ್ರೆ ಅಡ್ಡ ಬಂದು ನಿಂತ್ಕೊಳ್ತಾರೆ ಅಂತ ಅಂದ್ರೆ ನಾವೇಳ್ರಪ್ಪ ನಿಮ್ದೇನ್ ಪ್ರೊಸೀಜರ್ ಮಾಡ್ರಿ. ಬಂದು ನೋಡಿ ಅಣ್ಣ, ಇನ್ಸ್ಪೆಕ್ಟರ್ ಯಾರು ಅಂತ ಅವ್ರು ನೋಡ್ತಾ ಇರ್ತೀವಿ. ನೀವೇನ್ ಟೆನ್ಷನ್ ಮಾಡ್ತೀರಿ? ಮಾಲ್ ಇವ್ರದ್ದೇ ಅನ್ನೋಕೆ ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ? ಮಾಲ್ ಇವ್ರದ್ದೇ ಅನ್ನಕ್ಕೆ ದಾಖಲೆ ಏನಿದೆ? ಸೈಡಿ ಬನ್ನಿ, ನೀವು ನೋಡಿ ಸರ್ ಈಗ ದಯವಿಟ್ಟು. ಏನ್ ಸರ್ ಪ್ರೊಸೀಜರ್? ನೀವೇನ್ ನಿಮ್ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಐಆರ್ ಆಫೀಸ್ ಕೇಳಿ. ಈಗ ಒಂದು ಫುಡ್ ಇದೆಯಾ ಇಲ್ಲಿ, ಅದು ಮಟನ್ ಅಂತ ಅವರು ಅವರ ರೆಸ್ಪಾನ್ಸಿಬಲ್ ಹೇಳ್ತಾ ಇದಾರೆ. ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ? ಇಲ್ಲಾಂತಂದ್ರೆ ಫುಡ್ ಸೇಫ್ಟಿ ಇರ್ರಿ ಒಂದ್ ನಿಮಿಷ ಸರ್ ಒಂದ್ಸಲ ನೋಡಿ ಅದನ್ನ. ತಗೊಂಡ್ರೆ ಹೇಗೆ? ಲ್ಯಾಬ್ ಫೋನ್ ಮಾಡ್ತೀವಿ. ಸರ್ ದಯವಿಟ್ಟು ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್ ಪ್ಲೀಸ್ ಸರ್. ಒಂದ್ಸಲ ನಿಮ್ ಕಣ್ಣಿಂದ ನೋಡ್ಲೇಬೇಕು ಅದನ್ನ ಸರ್. ನೋಡ್ಬೇಕು ಸರ್, ನೋಡಿ ಸರ್, ಅದನ್ನ ಒಂದ್ಸಲ ನೋಡ್ಲೇಬೇಕು. ನೋಡಿ, ನೋಡಕ್ಕೆ ಬಂದೈತೆ ಅದು ಸರ್. ಒಂದ್ಸಲ ನೋಡಿ, ಓಪನ್ ಇದೆ ಅದು, ದಯವಿಟ್ಟು ನೋಡಿ. ನೋಡಿ ಎಲ್ಲರೂ ಸರ್, ಒಂದ್ಸಲ ನೋಡಿ, ಅದು ಓಪನ್ ಇದೆ. ಇಲ್ಲೇ ಓಪನ್ ಇದೆ, ನೋಡಕ್ಕೆ ಸರ್. ಅವ್ರು ಯಾರು ಅಡ್ಡ ನಿಲ್ತಾರೆ ಅಂದ್ರೆ ನೀವೇನ್ ಸರ್? ನೀವು ಓಪನ್ ಮಾಡ್ಬೇಡಿ, ನೀವು ಓಪನ್ ಮಾಡ್ಬೇಡಿ. ಅಲ್ಲ 52 ಗಂಟೆಯಿಂದ ಬಂದಿರೋದನ್ನ ಇಲ್ಲಿ ಬಂದು ಇಟ್ಕೊಂಡು ರೋಡಲ್ಲಿ ಬಿದ್ದಿದ್ದಾರೆ. ಓಪನ್ ಮಾಡಕ್ಕಾಗಲ್ಲ ಅಂದ್ರೆ ಟೈಮ್ ಕೊಡಿ ಸರ್, ಲ್ಯಾಬ್ ಕಳಿಸ್ತಾ ಇದೀವಿ. ಸರಿ, ನೋಡಿ ಒಂದ್ಸಲ, ನೀವು ನೋಡಿ, ನಾವು ನೋಡ್ತೀವಿ. ನೋಡಿ, ಅದು ಓಪನ್ ಇದೆಯಲ್ಲ, ದಯವಿಟ್ಟು ನೋಡಿ ಅದನ್ನ. ಸರ್, ದಯವಿಟ್ಟು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ನೀವು ನೋಡಿ, ಅಲ್ಲಿಂದ ನೋಡ್ತೀನಿ ಅಂತ ಬಂದ್ರಿ ಅಲ್ವಾ? ನೋಡಿ ಅದನ್ನ ಒಂದ್ಸಲ. ಆಮೇಲೆ ನೀವು ಏನಾದ್ರು ಹೇಳ್ಕೊಳ್ಳಿ, ಒಂದ್ಸಲ ನೋಡಿ. ಪುನೀತ್, ಅದೊಂದ್ಸಲ ನೋಡ್ಬಿಡಿ ಅಷ್ಟೇ, ನಮ್ದು ಆಸೆ. ನಿಮ್ ಒಂದ್ಸಲ ನೋಡ್ಬಿಡಿ. ಇದೆ, ನೀವು ಲೀಗಲ್ ಆಗಿ ಮಾಡ್ರಿ. ಯಾರು ತೊಂದರೆ ಕೊಡಕ್ಕೆ ನನ್ ಬಿಡಲ್ಲ. ಆಯ್ತಾ? ನಿಮ್ ಡ್ಯೂಟೀಸ್ ಇದ್ರೆ ನೀವು ಮಾಡಿ. ಆಯ್ತಾ? ನೀವು ನೋಡಲ್ವಾ ಸರ್? ಈಗ ಕ್ಯಾಮ್ರಾ ಇದೆ, ನೋಡಿದ್ರೆ ತಪ್ಪೇನ್ ಸರ್? ಒಂದೇ ಒಂದು ಮಾತು, ಸ್ಲಾಟರ್ ಆದ್ಮೇಲೆ ಎಷ್ಟು ಗಂಟೆವರೆಗೂ ಆ ಮಾಂಸ ಮಾರಬಹುದು ಸರ್ ಕಾನೂನು? ಹೇಳಿ ಸರ್, ನಿಮ್ಗೆ ಏನ್ ಗೊತ್ತಿಲ್ಲ ಹೇಳಿ ಸರ್ ಕಾನೂನಲ್ಲಿ. ಲ್ಯಾಬ್ ಕಳ್ಸಿದ್ಮೇಲೆ ಏನು ಲ್ಯಾಬ್ ಕಳ್ಸೋದು ರಿಪೋರ್ಟ್ ಬರುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಸರ್ ನೀವು ಓಪನ್ ಮಾಡಿ ಸರ್. ಸರ್ ಅಂದಿರಲ್ಲ ಸರ್ ಅಷ್ಟೊಂದು. ಸರ್ ಓಪನ್ ಮಾಡಿ ಅಷ್ಟೇ. ಇವ್ರು ಹೇಳ್ಕೊಡ್ತಾರೆ. ಇದೆಲ್ಲ ಫಿಕ್ಸಿಂಗ್. ಸರ್ ಓಪನ್ ಮಾಡಿ. ನೋಡ್ಲೇಬೇಕು. ಅಧಿಕಾರಿ ಕೈಲಿ ಆಗ್ತಾ ಇಲ್ಲ ಅಷ್ಟೇ. ರಿಲೇಷನ್ ಅಂತ ಬಿಡಿ ಸಾಂಗ್. ಹೌದಾ? ಸಂಬಳ ತಗೊಳ್ಳೋದು ನಮ್ಮ ಹತ್ರ ಕೆಲಸ ಮಾಡೋದು. ಅವ್ರು ಯಾವ ಲೆವೆಲ್ಗೆ ಇರ್ಬೇಕು? ಹೋಟ್ಲ್ ಒಳಗಡೆ ನುಗ್ಬಿಟ್ಟು ನೀವೇ ಪ್ಲಾಸ್ಟಿಕ್ ನೋಡಕ್ಕೇನ್ ಸರ್? 2 ಸೆಕೆಂಡ್ ಹಿಂಗ್ ನೋಡಕ್ಕೇನ್ ಸರ್ ತಪ್ಪು? ನೋಡಿದ್ರೆ ನೀವು ಐಆರ್ ಆಫೀಸರ್ಗೆ ಹೇಳ್ಬೇಕಾದ್ರೆ ನೋಡ್ಬೇಕಲ್ವಾ ಸರ್? ನೀವು ಐಆರ್ ಆಫೀಸರ್ಗೆ ಹೇಳಕ್ಕಾರೆ ಇಲ್ಲಿ ಏನಿದೆ ಅಂತ ನೋಡ್ಬೇಕಲ್ವಾ ಸರ್? ಐಆರ್ ಆಫೀಸರ್ಗೆ ಹೇಳಕ್ಕಾರೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಲ್ವಾ ಸರ್? ನೋಡ್ಬಿಟ್ಟು ಹೇಳಿ ಸರ್. ಮಾಧ್ಯಮಗಳೆಲ್ಲ ನೋಡ್ತಿದ್ದಾರೆ, ನೋಡಿ ಕೆಲಸ ಮಾಡ್ತೀರಿ ಅಂತ ನೋಡಿ ಸರ್. ನೋಡ್ಬಿಡಿ ಸರ್, ನೋಡ್ತಾರೆ.